ರಾಜ್ಯ ಸರ್ಕಾರ ಕಾಂತರಾಜು ವರದಿ ಜಾರಿಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹಿಂದುಳಿದ ವರ್ಗಗಳ ತಾಲೂಕು ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹಿಂದುಳಿದ ವರ್ಗಗಳ ರಾಯಚೂರು ಜಿಲ್ಲಾಧ್ಯಕ್ಷ ಶಾಂತಪ್ಪ ಮಾತನಾಡಿ, ಕಾಂತರಾಜು ವರದಿ ಜಾರಿಯಾದರೆ ರಾಜ್ಯದ ಎಲ್ಲಾ ಹಿಂದುಳಿದ ವರ್ಗಗಳ ಜನರಿಗೆ ಮೀಸಲಾತಿ ಸಿಗಲಿದೆ. ಕಾಂತರಾಜು ವರದಿಗಾಗಿ ಸುಮಾರು 168 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, ವರದಿಯಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳ ಮಾಹಿತಿ ಕಲೆ ಹಾಕಿ ಸಮಗ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ನೀಡಲಾಗಿದೆ ಎಂದರು. ಮಾನವಿ ತಾಲೂಕಿನ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಏನು 2013ರಲ್ಲಿ ಈ ಜಾತಿ ಗಣತಿ, ಜಾತಿ ಸಮೀಕ್ಷೆ, ಶಿಕ್ಷಣ ಮತ್ತು ಏನು ಆರ್ಥಿಕ ಎಲ್ಲ ರೀತಿಯ ಜನಗಣತಿ ಸಮೀಕ್ಷೆ ಮಾಡಬೇಕು ಅಂಥೇಳಿ ಸುಮಾರು 158 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಆಯೋಗವನ್ನು ಅದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಊರುಗಳಲ್ಲಿ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಬಂದು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿದ್ದಂಥ ಕುಟುಂಬಸ್ಥರ ಹಿರಿಯರ ಹೆಸರು, ಅವರ ಜಾತಿ, ಅವರ ಉದ್ಯೋಗ, ಅವರ ಶಿಕ್ಷಣ ಯಾವ ರೀತಿ ಪಡೆದಿದ್ದಾರೆ, ಅವ್ರ ಭೂಮಿ ಎಷ್ಟಿದೆ, ಅವ್ರಿಗೆ ಹೆಣ್ಮಕ್ಳೆಷ್ಟು, ಗಂಡ್ಮಕ್ಳೆಷ್ಟು, ಯಾರ್ಯಾರು ಓದ್ತಾ ಇದ್ದಾರೆ, ನೌಕರಿ ಎಷ್ಟು ಜನ ಮಾಡ್ತಾರೆ, ಅನೇಕ ಸುಮಾರು 57-58 ಅಂಶಗಳು ಇರುವಂಥ ಆ ಒಂದು ಕಾಲಮ್ನಲ್ಲಿ ಎಲ್ಲ ಪರ್ಫೆಕ್ಟಾಗಿ ತುಂಬಿದ್ದಾರೆ. ತುಂಬಿ ಸುಮಾರು ಈಗ 2018ರ ಸಮೀಪದಲ್ಲಿ ವರದಿ ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಇನ್ನು ಸ್ವಲ್ಪ ಏನಾದರೂ ಸೈನ್ ಆಗಿಲ್ಲ, ಕಡತಗಳು ಕಳೆದೋಗಿದ್ದಾವೆ, ಇವೆಲ್ಲ ಮಾತಾಡಿ ಈಗ ಸುಮಾರು 10 ವರ್ಷದಿಂದ ಸುಮ್ಮನಿದ್ದು ಎಲ್ಲ ಪಕ್ಷದವರು, ಗೌರವಾನ್ವಿತ ದೊಡ್ಡ ಸಮುದಾಯದವರು ಅವರೇ ಈ ವರದಿ ಆಯೋಗ ಏನು ಸಮೀಕ್ಷೆ ಮಾಡಿದೆ ಆ ವರದಿ ಅವೈಜ್ಞಾನಿಕವಾಗಿದೆ, ಅದು ಮನೆಯಲ್ಲೇ ಕುಂತೆ AC ರೂಮಲ್ಲಿ ಕುಂತು ಮಾಡಿದ್ದಾರೆ, ಅದು ನಮಗೆ ಅನ್ಯಾಯ ಆಗಿದೆ ಹಾಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅನ್ಯಾಯ ನಿಮಗೆ ಆಗಿದ್ದರೆ ಅದು ಇನ್ನೂ ಬಹಿರಂಗ ಆಗಿಲ್ಲ ಆ ವರದಿ, ನಿಮಗೆ ಹೆಂಗೆ ಗೊತ್ತಾಯಿತು? ಇದು ಒಂದು ಜಾತಿ ಪ್ರಶ್ನೆ ಅಲ್ಲ, ಇಡೀ ಸುಮಾರು ಏನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಮುದಾಯಗಳು ಇದ್ದಾವೆ, ಸುಮಾರು 850,000 ಸಮುದಾಯಗಳು ಇದ್ದಾವೆ, ಒಳಪಂಗಡಗಳು. ಎಲ್ಲರ ಮನೆಗೆ ಹೋಗಿದ್ದಾರೆ ಅವರು, ಎಲ್ಲರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದ್ದಾರೆ. ನಿಮ್ಮದಷ್ಟೇ ಯಾಕೆ ಅನ್ಯಾಯ ಆಯಿತು, ಉಳಿದವ್ರಿಗೆ ಯಾಕೆ ಅನ್ಯಾಯ ಆಗಿಲ್ಲ? ಆ ವರದಿ ನಿಮ್ಗೆ ಹೆಂಗೆ ಗೊತ್ತಾಯಿತು? ಈ ಕಳೆದೋಗಿದೆ, ಸೈನ್ ಆಗಿಲ್ಲ ಅಂತ ಹೇಳಿದ್ರಲ್ಲ, ನೀವೇ ಏನಾನ ಫೈಲ್ ಏನಾನ ನೋಡಿ ಏನಾನ ಅದರಲ್ಲಿ ಇಟ್ಟಿದ್ದೀರಾ, ನಿಮ್ಗೆ ಹೆಂಗೆ ಗೊತ್ತಾಯಿತು? ಹೇಳ್ಬೇಕಲ್ಲ. ಇದು ಒಂದು ಜಾತಿ ಪ್ರಶ್ನೆ ಅಲ್ಲ, ಎಲ್ಲ ಬರಲಿ. ನಿಮಗೇನಾದ್ರು ಅನ್ಯಾಯ ಆಗಿದ್ದರೆ ಬಹಿರಂಗ ಆದ ನಂತರ ನೀವು ನೋಡಿ ಅದಕ್ಕೆ ಮುಂದಿನ ಹೋರಾಟ ರೂಪ ಸರ್ಕಾರಕ್ಕೆ ತಮಗೆ ಹಕ್ಕಿದೆ. ತಮಗೆ ಕೂಡ ಸಂವಿಧಾನ ಬಗ್ಗೆ ನಮ್ಮ ಅಂಕಿ ಸಂಖ್ಯೆ, ಜನಸಂಖ್ಯೆ ಏನೋ 1 ಕೋಟಿ ಅದ, 2 ಕೋಟಿ ಅದ, ನಮಗೆ ಬರೀ 20,000 ತೋರಿಸಿದ್ದಾರೆ ಅಂತ ನಿಮ್ಮ ಕಡಿಮೆ ಇದ್ದರೆ ನೀವು ಹೋರಾಟ ಮಾಡಿರಿ, ನಿಮ್ಮ ಹಕ್ಕು. ಅದೇ ರೀತಿ ನಮ್ಮ ಇತರೆ ಸಮುದಾಯಗಳು ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಸಂಖ್ಯೆ ಇಲ್ಲ ಅಂದರೆ ನಾವು ಕೂಡ ಹೋರಾಟ ಮಾಡ್ತಾಯಿದ್ದೀವಿ. ಯಾರು ನಿಖರವಾಗಿ ಸಂಖ್ಯೆ ಯಾರು ಮಾಡಿದ್ದಾರೆ? ಇದು ಸುಮಾರು 1931ರಲ್ಲಿ ಆಗಿದ್ದು ಇಲ್ಲಿವರೆಗೆ ಅದೇ 1931 ಸಂಖ್ಯೆ, ಆ ಸಂಖ್ಯೆನೇ ನಿಮಗೆ ಬೇಕಾದಂಥ ರೀತಿಯಲ್ಲಿ ನೀವು ಬರ್ಕೊಂಡಿರ್ಬೋದು, ಅಥವಾ ಕರೆಕ್ಟು ಇರ್ಬೋದು. ನಾವು ಬೇಡ, ಇವತ್ತು ಸರ್ಕಾರ ಮಟ್ಟದಲ್ಲಿ ಆಗ್ತಾಯಿದೆ, ಇದೆಲ್ಲ ತಾವು ಸಹಕಾರ ಮಾಡಿರಿ, ಸಹಕಾರ ಮಾಡಿ. ನಿಮ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ಇದು ಮಾಡಬೇಕು. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು 2018ರಲ್ಲಿ ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು, ಆ ಪ್ರಣಾಳಿಕೆ ಪ್ರಕಾರ ಇಡೀ ಎಲ್ಲ ಸಮುದಾಯದವರು, ಹಿಂದುಳಿದ ಜಾತಿಗಳು, ಹಿಂದುಳಿದ ವರ್ಗದವರು, ಅನೇಕ ಸಮುದಾಯಗಳು ಕೂಡ ಇವತ್ತು ಅವರಿಗೆ ಬೆಂಬಲಿಸಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಆ ರೀತಿ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಇತ್ತೀಚೆಗಷ್ಟೇ ಎಲ್ಲ ಪಕ್ಷದ ಶಾಸಕರು ಸಹಿ ಸಂಗ್ರಹ ಮಾಡಿ ತಾವು ಒತ್ತಡ ಇರ್ತಾ ಇದ್ದೀರಿ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಜನ ಸುಮ್ಮನಿರಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಹಕ್ಕು, ಅವ್ರಿಗೆ ಗೊತ್ತಿದೆ ಹೋರಾಟ ಮಾಡೋದು, ಅವರಿಗೆ ದೊಡ್ಡ ದೊಡ್ಡ ಸಮಾವೇಶ ಮಾಡೋದು ಕೂಡ ಗೊತ್ತಿದೆ. ಎಲ್ಲ ರೀತಿಯಿಂದ ನಾವು ಯಾವುದೇ ಜಾತಿ ಸಮುದಾಯನ ನಿಂದನೆ ಮಾಡೋದಿಲ್ಲ, ಅವರಿಗೆ ಗೌರವ ಕೊಡ್ತಾ ಇದ್ದೀವಿ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ತಾವೇನು ನುಡಿದಂತೆ ನಡೆದಂಥವ್ರು, ಅತ್ಯಂತ ದೊಡ್ಡ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಇರುವಂಥವ್ರು, ಸಾಮಾಜಿಕ ನ್ಯಾಯ ಬಗ್ಗೆ ತಾವೆಲ್ಲ ಹೋರಾಟ ಮಾಡಿದವರು,
ತಮಗೆ ಜಾತಿ ಧರ್ಮ ಏನು ಮುಖ್ಯ ಇಲ್ಲ, ಆದರೆ ಸಾಮಾಜಿಕ ನ್ಯಾಯ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡವರು. ನಿಮ್ಮ ಮೇಲೆ ಕೂಡ ಈ ಕರ್ನಾಟಕ ರಾಜ್ಯದ ಜನ ಅತ್ಯಂತ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಯಾರೇ ಒತ್ತಡಕ್ಕೆ ಒಳಗಾಗದೆ, ಯಾರದೇ ತಾವು ವಿಚಾರ ತಮ್ಮ ಕುರ್ಚಿಗೆ ಏನಾದರೂ ಒತ್ತಡ ಹೇರ್ತಾ ಇದ್ದಾರೆ ಅಂದರೆ ಕೂಡ ತಾವು ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ. ಅಧಿಕಾರ ತಮಗೆ ಇವತ್ತು ತಾಲೂಕಾ ವತಿಯಿಂದ ಒಕ್ಕೂಟದ ವತಿಯಿಂದ ಏನು ಈ ಹೋರಾಟ ಅಂತಕ್ಕಂಥದ್ದು ನಡೆದಿದೆಯಲ್ಲ, ಈ ಹೋರಾಟದಲ್ಲಿ ಸಾಕಷ್ಟು ಜನ ಭಾಗಿಯಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾನು ಸರ್ಕಾರದಲ್ಲಿ ಮತ್ತು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಕಾಂತರಾಜು ವರದಿ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಕಾಂತರಾಜು ವರದಿಯನ್ನು ನೀವು ಸ್ವೀಕರಿಸಿಕೊಂಡು ಜಾರಿ ಮಾಡಲೇಬೇಕು ಅಂಥೇಳಿ ನನ್ನೆರಡು ಮಾತುಗಳನ್ನು ಆಡಿ ಮುಗಿಸ್ತಾ ಇದ್ದೀನಿ.